ನಮಸ್ಕಾರ ಸ್ನೇಹಿತರೆ, ವರಮಹಾಲಕ್ಷ್ಮಿ ಹಬ್ಬದ ತಪ್ಪುಗಳನ್ನು ತಪ್ಪಿಯೂ ಮಾಡಬೇಡಿ, ಸಂಕಷ್ಟಗಳನ್ನು ತಂದುಕೊಳ್ಳಬೇಡಿ. ಎಚ್ಚರ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಹಳಷ್ಟು ಜನರು ಈ ತಪ್ಪುಗಳನ್ನ ಮಾಡ್ತಾರೆ. ಇಂತಹ ತಪ್ಪುಗಳನ್ನ ಖಂಡಿತವಾಗಿಯೂ ನೀವು ಮಾಡಬೇಡಿ. ಅಂತಹ ತಪ್ಪು ಯಾವುದು ಅಂದರೆ, ಹಿಂದಿನ ದಿನವೇ ಕಳಸದ ತಯಾರಿ ಬೇಡ. ಅದು ಶಾಸ್ತ್ರದಲ್ಲಿ ನಿಷಿದ್ಧ. ವರಮಹಾಲಕ್ಷ್ಮಿ ವ್ರತದ ದಿನ ಮುಂಜಾನೆ ಬೇಗ ಎದ್ದು ಕಳಸ ಕೂರಿಸಿ ತಯಾರಿ ಮಾಡಿ ಕಳಸವನ್ನು ಕೂರಿಸಬೇಕು. ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸೀರೆ ಉಡಿಸಬೇಕಾದರೆ ಕೆಲವರು ಹೊಸ ಸೀರೆಯನ್ನು ಕಟ್ ಮಾಡಿ ಆ ಸೀರೆಯನ್ನು ಉಡಿಸ್ತಾರೆ. ಈ ರೀತಿಯಾಗಿ ಸೀರೆಯನ್ನು ತಂದು ಸೀರೆಗೆ ಕತ್ತರಿಯನ್ನು ಹಾಕಬಾರದು. ನೆನಪಿಡಿ, ಯಾವುದೇ ದೇವರಿಗೂ ನಾವು ಹುಡಿಯನ್ನು ತುಂಬುವಂಥದ್ದು ಅಥವಾ ದೇವರಿಗೆ ಉಡಿಸುವಂತಹ ಸೀರೆಗೆ ಕತ್ತರಿಯನ್ನು ಹಾಕಬಾರದು. ಯಾವುದೇ ದೇವತೆಗೆ ಹುಡಿ ತುಂಬುವಾಗ ನಿಮ್ಮ ಕುಲದೇವರಿಗೂ ಅಥವಾ ಮುತ್ತೈದೆಗೋ ಹುಡಿ ತುಂಬುವಾಗ ಸೀರೆಯ ಬ್ಲೌಸ್ ಪೀಸ್ ಕಟ್ ಮಾಡಿ ಇರಬಾರದು. ಅದರಲ್ಲಿ ಬ್ಲೌಸ್ ಪೀಸ್ ಇದ್ರೂ ಸಹ ಅದಕ್ಕೆ ಇನ್ನೊಂದು ಜೊತೆ ಬ್ಲೌಸ್ ಪೀಸನ್ನು ಸೇರಿಸಿ ಹುಡಿಯನ್ನು ತುಂಬಬೇಕು. ಅದಕ್ಕಾಗಿ ವರಮಹಾಲಕ್ಷ್ಮಿ ಅಮ್ಮನವರಿಗೆ ಈ ರೀತಿಯಾಗಿ ನೀವು ಹಾಕಬೇಡಿ. ಸೀರೆಯನ್ನು ನೀವು ಎಷ್ಟೇ ಸುಂದರವಾಗಿ ಉಡಿಸಿದ್ರೂ ಸಹ ಬ್ಲೌಸ್ ಪೀಸ್ ಅದರ ಜೊತೆ ಇರಲೇಬೇಕು ಅಂದಾಗ ಜೋಡಿ ಅಂತ ಹೇಳೋದು. ಹೀಗಾಗಿ ಬ್ಲೌಸ್ ಪೀಸ್ ಇಲ್ಲದ ಸೀರೆಯನ್ನ ಉಡಿಸಬಾರ್ದು. ಅತಿಯಾಗಿ ಕಳಸಕ್ಕೆ ದುಡ್ಡಿನ ಅಲಂಕಾರ ಮಾಡಬೇಡಿ. ಹಾಗೂ ತಾಯಿಗೆ ಪ್ರಿಯವಾದ ಹೂವಿನ ಅಲಂಕಾರ, ನೈವೇದ್ಯ ಇವೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಭಕ್ತಿ ತುಂಬ ಮುಖ್ಯ. ಮರೆಯದಿರಿ. ಕಳಸಕ್ಕೆ ಮರೆಯದೆ ಗೆಜ್ಜೆ ವಸ್ತ್ರವನ್ನು ಹಾಕಿ. ಕಳಸಕ್ಕೆ ಸ್ಟೀಲ್ ಅಥವಾ ಬೆಳ್ಳಿ ಕೋಟಿಂಗ್ ಮಾಡಿರುವಂತಹ ಆರ್ಟಿಫಿಷಿಯಲ್ ಚೊಂಬುಗಳನ್ನು ಬಳಸಬೇಡಿ. ನಿಮ್ಮ ಶಕ್ತಿಗೆ ಅನುಸಾರವಾಗಿ ಹಿತ್ತಾಳೆ, ತಾಮ್ರ ಅಥವಾ ಬೆಳ್ಳಿಯ ಚೊಂಬನ್ನು ಬಳಸುವುದು ಶ್ರೇಷ್ಠ. ಕಳಸಕ್ಕೆ ನಕಲಿ ತಾಳಿ ಬೇಡ. ಚಿನ್ನದ ತಾಳಿ ಇಲ್ಲವಾದರೆ ಅರಿಶಿಣದ ಕೊಂಬನ್ನೇ ಕಟ್ಟಿ. ಕಳಸ ಕೂರಿಸಿದ ಮೇಲೆ ಪದೇ ಪದೇ ಕಳಸವನ್ನು ಮುಟ್ಟುವುದು ಅಥವಾ ಹೂವು ಸರಿಪಡಿಸುವುದನ್ನು ಮಾಡಲೇಬೇಡಿ. ಕಳಸಕ್ಕೆ ನೀವು ಧರಿಸಿರುವ ಒಡವೆಯನ್ನು ಹಾಕಬೇಡಿ. ಕಳಸಕ್ಕೆ ತಂದ ಸೀರೆಯನ್ನು ಸಹ ನಿಮ್ಮ ಮೈ ಮೇಲೆ ಹಾಕಿಕೊಳ್ಳಬೇಡಿ. ಇನ್ನು ಬಹಳಷ್ಟು ಜನರು ಮಾಡುವ ದೊಡ್ಡ ತಪ್ಪು ಏನೆಂದರೆ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡುವ ಅತಿಯಾದ ಅಲಂಕಾರ. ಇದು ಒಳ್ಳೆಯದಾ? ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಗೃಹಿಣಿಯರಿಗೆ ಸಡಗರವೋ ಸಡಗರ. ಮನೆಯನ್ನು ಸ್ವಚ್ಛಗೊಳಿಸಿ ಅಮ್ಮನವರಿಗೆ ಉಡಿಸಲು ಸೀರೆ, ಮುಖವಾಡ, ಪೂಜಾ ಸಾಮಾನು, ಹೂವು, ಹಣ್ಣು, ವಿಧ ವಿಧವಾದ ತಿಂಡಿ ತಿನಿಸುಗಳು, ಹೀಗೆ ಅಮ್ಮನವರನ್ನು ಕೂರಿಸಲು ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಬೇಕು, ಎಲ್ಲರೂ ಮೆಚ್ಚುವ ರೀತಿ ಇರಬೇಕು ಎನ್ನುವ ತರಾತುರಿಯಲ್ಲಿ ವಿಭಿನ್ನವಾಗಿ ಲಕ್ಷ್ಮಿ ಅಮ್ಮನವರನ್ನು ಕೂರಿಸಲು ಯೋಚಿಸುತ್ತೀರಾ? ಆದರೆ ಈ ತಪ್ಪನ್ನ ಮಾಡಲೇಬೇಡಿ. ಎಚ್ಚರ ವಹಿಸಿ. ಸ್ನೇಹಿತರೆ, ಈಗ ಪೂಜೆಯಲ್ಲಿ ಆಡಂಬರವೇ ಎದ್ದು ಕಾಣುತ್ತಿದೆ. ಬೇರೆಯವರಿಗಿಂತ ನಮ್ಮ ಮನೆಯ ಮಹಾಲಕ್ಷ್ಮಿ ಕೂರಿಸುವುದು ಚೆನ್ನಾಗಿರಬೇಕು, ವಿಭಿನ್ನವಾಗಿ ಕಾಣಬೇಕು ಎಂದು ಸಾಕ್ಷಾತ್ ಅಮ್ಮನವರೇ ಕಳಸದಲ್ಲಿ ಇರುವಂತೆ ಕಾಣಲು ಗೊಂಬೆಯನ್ನು, ಅಂದರೆ ಆರ್ಟಿಫಿಷಿಯಲ್ ಕೈಗಳು, ಕಾಲುಗಳು, ಇದನ್ನು ಬಿಂದಿಗೆಗೆ ಜೋಡಿಸಿ ಅದನ್ನು ದಾರದಿಂದ ಹೊಲೆದು ಅದಕ್ಕೆ ಪಿನ್ಗಳನ್ನು ಹಾಕಿ ತಾಯಿಗೆ ಕಿರೀಟವನ್ನು ಮಾಡಲು ಕಂಬಿಯನ್ನು ಸಹ ಫಿಕ್ಸ್ ಮಾಡಿ ತಾಯಿ ಸಾಕ್ಷಾತ್ ಕುಳಿತಿರುವಂತೆ ಮಾಡಿ ಕೂರಿಸುವುದು ಬಹಳ ಟ್ರೆಂಡ್ ಆಗಿದೆ ಈಗ. ಈ ರೀತಿ ಪೂಜೆ ಮಾಡಿದರೆ ಅದು ಬಹಳ ಹೆಮ್ಮೆಯ ವಿಚಾರ ಎಂದು ತಿಳಿದಿದ್ದಾರೆ. ಆದರೆ ಒಮ್ಮೆ ನೀವೇ ಯೋಚಿಸಿ, ಮನೆಯಲ್ಲಿ ದೇವರ ಫೋಟೋ ಅಥವಾ ಮೂರ್ತಿ ಸ್ವಲ್ಪ ಮುಕ್ಕಾದರೂ ಸಹ ನಾವು ಅದನ್ನು ಪೂಜಿಸುವುದಿಲ್ಲ. ಇನ್ನು ಮೇಲಾಗಿ ಮನೆಯಲ್ಲಿಯೂ ಸಹ ಅದೃಷ್ಟದ, ಸಂಪತ್ತಿನ ಅಧಿದೇವತೆಯಾದ ಶ್ರೀ ಮಹಾಲಕ್ಷ್ಮಿ ಅಮ್ಮನವರನ್ನು ಆರ್ಟಿಫಿಷಿಯಲ್ ವಸ್ತುಗಳನ್ನು ಬಳಸಿ, ಬಿಡಿ ಬಿಡಿಯಾದ ಕೈಕಾಲುಗಳನ್ನು ಬಳಸಿ ಅದನ್ನು ಹೊಲಿದು ಬಟ್ಟೆ ಜೋಡಿಸುವ ಪ್ರಯತ್ನ ಮಾಡಿದರೆ ಅದು ಪರಿಪೂರ್ಣವೇ? ಅದು ಕೂಡ ಮುಕ್ಕಾದಂತೆ ಅಲ್ಲವೇ? ಸಾಕ್ಷಾತ್ ಶ್ರೀ ಅಮ್ಮನವರು ಕುಳಿತಿರುವಂತೆ ಮಾಡುವ ಪ್ರಯತ್ನ ಸರಿಯಾಗಿ ಇದೆಯಾ? ಒಮ್ಮೆ ನೀವೇ ಆಲೋಚಿಸಿ. ಕಳಸವೇ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಆಗಿರುವಾಗ ಬೇರೆ ಅನಗತ್ಯ ವ್ಯವಸ್ಥೆ ಅಗತ್ಯವಿದೆಯಾ? ಯೋಚಿಸಿ. ನಮ್ಮ ಪೂರ್ವಜರು ಅವರ ಕಾಲದಿಂದಲೂ ವರಮಹಾಲಕ್ಷ್ಮಿ ವ್ರತವನ್ನು ತುಂಬ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಮಾಡುತ್ತಿದ್ದರು. ಹಿತ್ತಾಳೆ, ತಾಮ್ರ ಅಥವಾ ಪಂಚಲೋಹ ಬೆಳ್ಳಿಯ ಚೊಂಬಿಗೆ ಕಳಸ ಕೂರಿಸಿ ಸೀರೆ, ಬಳೆ, ನೈವೇದ್ಯಗಳನ್ನು ಅರ್ಪಿಸಿ ಅಮ್ಮನವರನ್ನು ಪೂಜಿಸಿ
ಮುತ್ತೈದೆಯರನ್ನು ಕರೆದು ಬಹಳ ಪ್ರೀತಿಯಿಂದ ಗೌರವದಿಂದ ತಾಂಬೂಲವನ್ನು ಕೊಟ್ಟು ಅಮ್ಮನವರ ಕೃಪೆಗೆ ಪಾತ್ರರಾಗುತ್ತಿದ್ದರು. ಆದರೆ ಈಗ ಈ ವ್ರತದ ಮಹತ್ವ ತಿಳಿಯದೆ ಆಡಂಬರದ ಹುಚ್ಚಾಟದಲ್ಲಿ ಅನರ್ಥಗಳಾಗುತ್ತಿವೆ. ಇದು ಒಂದು ರೀತಿಯ ಬಿಸ್ನೆಸ್ ಎಂದೇ ಹೇಳಬಹುದು. ಮಹಾಲಕ್ಷ್ಮಿ ಅಮ್ಮನವರು ನಮ್ಮ ಮನೆಯಲ್ಲಿ ಸದಾ ನೆಲೆಸಿರುವಂತೆ ಕಷ್ಟ ಕಾರ್ಪಣ್ಯಗಳನ್ನು ಹೋಗಲಾಡಿಸಿ ಸುಖ ಸಂತೋಷ ಸಮೃದ್ಧಿಯು ನೆಲೆಸುವಂತೆ ಆಶೀರ್ವಾದ ಮಾಡಿ ತಾಯಿ ಎಂದು ಶಾಸ್ತ್ರಬದ್ಧವಾಗಿ ಪೂಜಿಸುವುದು ಬಹಳ ಉತ್ತಮ. ಇನ್ನು ಕಳಶ ಸ್ಥಾಪನೆ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಕಳಶ ಸ್ಥಾಪನೆಗೂ ಒಂದು ವಿಧಿವಿಧಾನ ಎಂಬುದು ಇದೆ. ಕಳಶದ ಮುಖದಲ್ಲಿ ವಿಷ್ಣು ಇರ್ತಾರೆ, ಕಳಶದ ಕಂಠದಲ್ಲಿ ರುದ್ರದೇವರು ಇರ್ತಾರೆ, ಮೂಲದಲ್ಲಿ ಬ್ರಹ್ಮದೇವರು ವಾಸವಿರುತ್ತಾರೆ. ಇಷ್ಟೊಂದು ಪವಿತ್ರವಾದ ಕಳಶದಲ್ಲಿ ಚತುರ್ವೇದಗಳು ಇರುತ್ತದೆ. ಇಂಥ ದೇವಾನುದೇವತೆಗಳು ನೆಲೆಸಿರುವಂತಹ ಈ ರೀತಿಯಾಗಿ ಕಳಶಕ್ಕೆ ಎಷ್ಟೊಂದು ಮಹತ್ವ ಇರುತ್ತೆ ಅಂದರೆ, ನಾವು ಯಾವುದೇ ಪೂಜೆ ಮಾಡಬೇಕಾದರೆ ಕಳಶ ಸ್ಥಾಪನೆಯನ್ನು ಮಾಡಿ ದೇವತೆಗಳನ್ನು ಆಹ್ವಾನ ಮಾಡುತ್ತೇವೆ. ಇನ್ನು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಕಳಶದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡುವ ಸಮಯದಲ್ಲಿ ನಾವು ಒಂದರ ಮೇಲೆ ಒಂದು ಕಳಶಗಳನ್ನು ಇಟ್ಟು ಆ ಕಳಶಕ್ಕೆ ಕೋಲುಗಳನ್ನು ಕಟ್ಟಿ ಅದಕ್ಕೆ ಸೀರೆಯನ್ನು ಉಡಿಸಿ ಈ ರೀತಿಯಾಗಿ ಬಹಳಷ್ಟು ತಪ್ಪುಗಳನ್ನು ಮಾಡಬಾರದು. ಸರಳವಾಗಿ ಇಟ್ಟಂತಹ ಕಳಶದಲ್ಲಿ ಮಹಾಲಕ್ಷ್ಮಿ ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಿದರೆ ಸಾಕು. ಆಡಂಬರಕ್ಕಾಗಿ ಮಾಡಿದಂತಹ ಪೂಜೆ ಯಾವುದೇ ಫಲವನ್ನು ಕೊಡುವುದಿಲ್ಲ. ಅದರಲ್ಲೂ ಈ ಸಲ ವಿಶೇಷವಾಗಿ ವಿಶೇಷ ಯೋಗದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಈ ತಪ್ಪುಗಳನ್ನು ಮಾಡಿ ನೀವೇ ಕಷ್ಟಗಳನ್ನು ತಂದುಕೊಳ್ಳಬೇಡಿ. ದೊಡ್ಡ ಅಲಂಕಾರಕ್ಕಿಂತ ಭಕ್ತಿ, ಪ್ರಾಮಾಣಿಕತೆ ಮತ್ತು ಕೃತಜ್ಞತೆಯ ಮನೋಭಾವವೇ ಮುಖ್ಯ ಎಂಬ ಸಂದೇಶವನ್ನು ಈ ಹಬ್ಬ ಸಾರುತ್ತದೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಕುಟುಂಬದವರೊಂದಿಗೂ ಹಂಚಿಕೊಳ್ಳಿ ಮತ್ತು ಇಂತಹ ಧಾರ್ಮಿಕ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.